ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಸೋಮವಾರದ ವಿಡಿಯೋ, ತುಂಬ ಲೇಟಾಗಿ ಎಡಿಟ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯ ಕಡೆ ಕಾರ್ತಿಕ ಹೇಗೆ ನಾವು ಮಾಡ್ತೀವಿ ಅನ್ನೋದಷ್ಟೇ ಈ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ರೂಮ್ ಎಲ್ಲ ಗೂಡ್ಸೋದೇನು ತೋರಿಸಿಲ್ಲ, ಜಸ್ಟ್ ಹಾಲು ಅಡುಗೆ ಮನೆ ಗೂಡ್ಸೋದು ಅಷ್ಟೇ ತೋರಿಸಿದ್ದೀನಿ. ಜೊತೆಗೆ ಫಾಸ್ಟ್ ಫಾರ್ವರ್ಡ್ ಕೂಡ ಇಟ್ಟಿದ್ದೀನಿ, ನಿಮಗೂ ಕೂಡ ತುಂಬ ಬೋರ್ ಹೊಡಿಬಾರ್ದು ಅಂತ ಹೇಳಿ ಅಷ್ಟೇ. ನನಗೂ ಒಂದು 2 ದಿನದಿಂದ ಈ ವೆದರ್ ಚೇಂಜ್ ಆಗ್ತಿರೋದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಕೆಮ್ಮು ಮತ್ತು ನೆಗಡಿ ಸ್ಟಾರ್ಟ್ ಆಗೈತೆ. ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಜಾಸ್ತಿ ಕೆಮ್ಮು ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ನೋಡಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೇನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನೋಡೋಣ. ಆವಾಗ ಹಾಲೆಲ್ಲ ಗೂಡಿಸಿ ಒರೆಸಿ ಎಲ್ಲ ಮಾಡ್ಕೊತೀನಿ. ಆದಷ್ಟು ಡೀಟೇಲಾಗಿ ಏನು ತೋರಿಸಿಲ್ಲ, ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡೀಟೇಲಾಗಿ ಏನೂ ತೋರಿಸಿಲ್ಲ. ಜಸ್ಟ್ ಮೇಲ್ಮೇಲೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕಿದ್ದೀನಿ. ಇದೇನಪ್ಪ ಇದನ್ನು ಸ್ಲೋ ಮೋಷನಲ್ಲಿ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಇದನ್ನು ತುಂಬ ಫಾಸ್ಟಾಗಿ ತೋರಿಸಿಬಿಟ್ಬಿಟ್ಟಿದ್ದೀನಿ. ಬಿಕಾಸ್ ನನಗೆ ತುಂಬ ಕೆಲಸ ಇತ್ತು ಒಳಗಡೆ ಕೆಲಸ ಎಲ್ಲ ಮಾಡಿ ಮುಗಿಸಿ ನಾನು ಈಚೆ ಬಂದು ಇಲ್ಲಿ ಪಾತ್ರೆ ತೊಳಿಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಿದ್ದು. ಪಾತ್ರೆ ಎಲ್ಲ ತೊಳೆದಿಕ್ಕಿದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ನೀಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ತೋರಿಸಿ ಬೇಗ ಮುಗಿಸ್ಬಿಟ್ಟಿದ್ದೀನಿ. ಇಷ್ಟೇ ನೋಡಿ. ಎಲ್ಲ ನೀಟಾಗಿ ತೊಳೆದು ಎಲ್ಲ ಎತ್ತಿಟ್ಕೊಂಬಂದು ಎಲ್ಲ ಸಜ್ಜೆ ಗಿಜ್ಜೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಗಿದೆ. ಇವಾಗ ನಾವು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ನೀಟ್ ಮಾಡಬೇಕು, ಅದೊಂದೇ ಮಿಕ್ಕಿರೋದು. ಇನ್ನೆಲ್ಲ ಪ್ರತಿಯೊಂದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದಿಷ್ಟು ಮಾಡೋದಷ್ಟಕ್ಕೆ ಸಾಕಾಗ್ಬಿಡುತ್ತಪ್ಪ ನಮಗಂತೂ. ಇದು ಒಂದು ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕೆ ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ದೇವರೊಬ್ಬನಿಗೆ ಗೊತ್ತು. ಬಿಕಾಸ್ ನಮ್ಮ ದೇವ್ರ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಅಲ್ಲಿ ಒಳಗಡೆ ಇಟ್ಟು ಎಲ್ಲೂ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಚೆ ಇಟ್ಕೊಂಡೇ ರೆಕಾರ್ಡ್ ಮಾಡಬೇಕು. ಹಾಗೆಯೇ ಇಲ್ಲಿ ಬಂದು ದೇವ್ರ ಮನೆ ಗಿಳ್ಸ ಎಲ್ಲ ತೆಗೆದು ಈಚೆ ಇಟ್ಬಿಟ್ಟು ಫೋಟೋಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಆವಾಗ ದೇವರಿಗೆಲ್ಲ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕಪ್ಪು ಮತ್ತು ಐಬ್ರೋಸ್ ಎಲ್ಲ ಬರೀಬೇಕು. ಅದಕ್ಕೆ ಅಂತಲೇ ಸಪ್ರೇಟಾಗಿ ನಾನು ಐಲೈನರ್ ಎಲ್ಲ ಇಟ್ಕೊಂಡಿರ್ತೀನಿ. ಜೊತೆಗೆ ನಾನು ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೂ ಅನಿಸಿದ್ದು ನಾನಿಷ್ಟು ದಪ್ಪ ಆಗಿದ್ದೀನಿ ಅಂತ. ಸೊ ಇನ್ಮೇಲೆ ನಾನು ವಿಡಿಯೋ ನೋಡಿದ್ಮೇಲೆ ಡಿಸೈಡ್ ಮಾಡಿದ್ದಾಯಿತು, ಇನ್ಯಾವತ್ತೂ ಜಾಸ್ತಿ ವೆಯ್ಟ್ ಗೇನ್ ಆಗೋಕ್ಕೆ ಬಿಡಬಾರ್ದು ಅಂತ. ಇದೆಲ್ಲ ಈ ವಿಡಿಯೋ ಆದಮೇಲೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಮನೇಲೇ ವರ್ಕೌಟ್ ಮಾಡ್ತೀನಿ ಅನ್ನೋದನ್ನು ವೀಡಿಯೋಸ್ ಮಾಡಿ ಹಾಕ್ತೀನಿ. ನಾನು ಬರೀ ಹೇಳೋದಷ್ಟೇ, ಮಾಡೋದೇನಿಲ್ಲ. ಅದೇ ನಮ್ಮಮ್ಮ ಯಾವಾಗೂ ಬೈತಾ ಇರ್ತಾರೆ ನನಗೆ, ಬರೀ ಬಾಯಿ ಮಾತಲ್ಲಿ ಹೇಳ್ತೀಯಾ, ಏನೇನೋ ಮಾಡಲ್ಲ ನೀನು ಅಂತ ಅಂದ್ಬಿಟ್ಟು. ಅದನ್ನು ನಾನು ಸುಳ್ಳು ಮಾಡಬೇಕು, ನಾನು ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ, ಯೋಗ ಮಾಡೋಣ, ವರ್ಕೌಟ್ಗಿಂತ ಯೋಗ ಮಾಡೋಣ. ಯೋಗ ಮಾಡಿ ಆದಷ್ಟು ಬೇಗ ನನಗೆ ನಾನೇ ಚಾಲೆಂಜ್ ಮಾಡಿಕೊಂಡು ಇಷ್ಟು ದಿನಗಳಲ್ಲಿ ನಾನು ಸಣ್ಣ ಆಗಬೇಕು ಅಂತ ಪಣ ತೊಟ್ಟು ಸಣ್ಣ ಆಗೋಕ್ಕೆ ಹೊರಡ್ತೀನಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಅಲಂಕಾರ ಎಲ್ಲ ಮಾಡಿ ಮುಗಿಸಾಯಿತು. ಈ ಥರ ಅಲಂಕಾರ ಮಾಡಿದ್ದೀನಿ. ಇವಾಗ ಕಳಶ ಇಟ್ಟು ಪೂಜೆ ಮಾಡಿ ಅಡುಗೆ ಶುರು ಮಾಡಬೇಕು. ಎಷ್ಟೊತ್ತಿಗಾಗುತ್ತೋ ಏನೋ ಗೊತ್ತಿಲ್ಲ, ಹೀಗೆ ಟೈಮ್ ಆಗೈತೆ. ರಾತ್ರಿ ಪೂಜೆ ನಾವು ಮಾಡೋದು, ಅಂದರೆ ಸಂಜೆ ಪೂಜೆ. ನೈಟ್ ಊಟಕ್ಕೆ ಈಗ ಆಲ್ರೆಡಿ ಟೈಮ್ ಬಂದು 2:30 ಆಗಿದೆ. ಎಲ್ಲ ಕೆಲಸ ಮಾಡಿ ಮುಗಿಸಿ ದೇವ್ರ ಅಲಂಕಾರ ಎಲ್ಲ ಮಾಡೋಕ್ಕೆ ಇದೇನೊಂದು ಅರ್ಧ ಗಂಟೆ ತೊಗೊಂತು ಅಷ್ಟೇ. ದೇವ್ರ ಸಾಮಾನೆಲ್ಲ ತೊಳೆದು ಮಾಡೋದಕ್ಕೆ. ಅಡುಗೆ ಎಷ್ಟೊತ್ತಿಗೆ ಮುಗಿಯುತ್ತೆ ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ ದೇವರಿಗೆ ಎಲ್ಲ ಅಲಂಕಾರ ಎಲ್ಲ ಮಾಡಿ ಆದಮೇಲೆ ಕಳಶ ಎಲ್ಲ ಕುಂಡಿಸಿ ನೀಟಾಗಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೇನ ಸಿಂಪಲ್ಲಾಗಿ ದೇವ್ರ ಧೂಪ ಹಾಕೋದು ಅಂತ ಹೇಳ್ತಾರೆ. ನಮ್ಮ ಕಡೆ ಜೋಗೈದೀರು ಕರ್ಸ ಹಾಕ್ತಾರೆ. ವರ್ಷ ನಮ್ಮ ಫ್ಯಾಮಿಲಿ ರಿಲೇಷನಲ್ಲಿರೋ ಒಂದು ಅಣ್ಣಂಗೆ ಹೇಳ್ತಿದ್ವಿ, ಬಟ್ ಈ ವರ್ಷ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ನಾನೇ ಸಿಂಪಲ್ಲಾಗಿ ಮಾಡಿ ಮುಗಿಸ್ಕೊತಾ ಇದ್ದೀನಿ. ನೋಡೋಣ ಎಷ್ಟು ಬೇಗ ಮುಗಿಯುತ್ತೆ, ಹೇಗೆ ನಾನು ಪೂಜೆ ಮಾಡ್ತೀನಿ ಅಂತ ನೀವು ನೋಡಿ. ಒಳಗಡೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದೆ. ಅಲ್ಲಿ ಇನ್ನೂ ಟೈಮ್ ಇತ್ತು, ಇನ್ನೂ 6 ಗಂಟೆ ಆಗಿದ್ದಿರಲಿಲ್ಲ. ಸೊ ಅಷ್ಟೊತ್ತಿಗೆ ಅಡುಗೆ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಬಿಡೋಣ ಅಂತ ಬಂದೆ. ಸ್ಟವ್ ಎಲ್ಲ ಒರೆಸಿ ಇಟ್ಟಿದ್ದೆ, ಮತ್ತು ತ್ಯಾವ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ.
ನೀಟಾಗೆಲ್ಲ ಒರೆಸ್ಬಿಟ್ಟು ಸ್ಟವ್ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿ ಆಮೇಲೆ ನನಗೆ ಕರೆಕ್ಟ್ ಟೈಮ್ಗೆ ಪೂಜೆ ಅಂದರೆ 6 ಗಂಟೆ ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ಮುಗೀತು. ಒಂಥರ ಸಮಾಧಾನವೂ ಅನ್ನಿಸ್ತು. ಇವಾಗ ನೀಟಾಗೆಲ್ಲ ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ಟವ್ ಎಲ್ಲ ಒರೆಸಾದ್ಮೇಲೆ ನೀಟಾಗಿ ನಾನು ವಿಭೂತಿನ ಇಟ್ಕೊತಾ ಇದ್ದೀನಿ. ಸುತ್ತ ವಿಭೂತಿ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ನೀಟಾಗಿ ಪೂಜೆ ಮಾಡ್ಕೊಳ್ಳೋದು ಅಂತ. ಈ ಥರ ದೇವ್ರ ಕಾರ್ಯ ಏನಾದರೂ ಮಾಡಿದಾಗ ಸ್ಟವ್ ಪೂಜೆ ಮಾಡಿ ಅಡುಗೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಅಮ್ಮ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಮಧ್ಯದಲ್ಲಿ ಒಂದು 5ರಿಂದ 1 ಚುಕ್ಕಿ ಇಟ್ಬಿಟ್ಟು ರಂಗೋಲಿ ಬಿಡೋಣ ಅಂತ ಬಿಡ್ತಾಯಿದ್ದೀನಿ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಾಸ್ಟಿಗೆ ಕೆಳಗಡೆ ರಂಗೋಲಿ ಬಿಡಬೇಕಾದ್ರೆ ಶೇರ್ ಮಾಡ್ತೀನಿ ಅನಿಸುತ್ತೆ. ನನಗೆ ಮರ್ತೋಗೈತೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಎಲ್ಲಿಗೆ ಕಟ್ ಮಾಡಿ ಎಲ್ಲಿಗೆ ಹಾಕ್ತೀನಿ ಅಂತ. ಈಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಟ್ ಮಾಡಿಬಿಟ್ಟು ಕೆಳಗಡೆ ರಂಗೋಲಿ ಬಿಡಬೇಕಾದ್ರೆ ತೋರಿಸ್ತೀನಿ. ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಇದ್ದಿದ್ದೊಂದಷ್ಟು ಕಟ್ ಮಾಡಿಬಿಟ್ಟೆ. ಇವಾಗ ಕ್ಯಾಮ್ರಾ ಸೆಟ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋದಕ್ಕೋಸ್ಕರ. ಇದನ್ನು ಕಟ್ ಮಾಡಬೇಕಾಗಿತ್ತು, ಬಟ್ ತಲೆ ಓಡಲಿಲ್ಲ. ಅವಾಗ ಕಟ್ ಮಾಡಲಿಲ್ಲ. ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಪರವಾಗಿಲ್ಲ. ಹಾಗೆ ಅಲ್ಲಿ ಇಯರ್ಬಡ್ಸಿಂದ ರಂಗೋಲಿ ಬಿಟ್ಕೊಂಡು ನೋಡಿದೆ, ಬಟ್ ಅಷ್ಟೇ ಏನೋ ಚೆನ್ನಾಗಿ ಕಾಣಿಸ್ಲಿಲ್ಲ ನನಗೆ. ಅದಕ್ಕೆ ಕೆಳಗಡೆ ನಾನು ಕೈಯಲ್ಲೇ ಬಿಟ್ಕೊಳ್ಳೋಣ ಅಂತ ಕೈಯಲ್ಲೇ ಬಿಟ್ಕೊತೀನಿ. ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ನೋಡಿ 5ರಿಂದ ಚುಕ್ಕಿ ಇಡ್ತಾಯಿದ್ದೀನಿ. ಇಲ್ಲಿ ನಾನು ಕೈಯಲ್ಲೇ ಬಿಟ್ಕೊತೀನಿ. ನನಗೆ ಏರ್ಬಡ್ಸ್ ಎಲ್ಲ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ಮೇಲೆ ಬಿಡಬೇಕಾದ್ರೆ. ಅದಕ್ಕೆ ಕೆಳಗಡೆ ಕೈಯಲ್ಲೇ ಬಿಟ್ಕೊಂಡೆ. ಅದು ಏನು ಅಷ್ಟು ಚೆಂದ ಏನು ಬರಲಿಲ್ಲ, ಬಟ್ ಓಕೆ. ಅಲ್ಲಿ ದೇವ್ರ ಮುಂದೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅದಕ್ಕೆ ಹೂವು ಎಲ್ಲ ಹಾಕಿ ಇಟ್ಟು ಮತ್ತು ಅದಕ್ಕೆ ಗದಲಕಡ್ಡಿಯಿಂದ ಮಾತ್ರ ಬೆಳಗ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಸ್ಟವ್ ಪೂಜೆ ಮಾಡಬೇಕಾದ್ರೆ ಹಣ್ಣು ಕಾಯಿ ಎಲ್ಲ ಒಡೆದು ಮಾಡ್ತಾರೆ. ಬಟ್ ನಾನು ಸಿಂಪಲಾಗಿ ಮಾಡ್ತಾ ಇರೋದಲ್ವ, ಅದಕ್ಕೆ ಜಸ್ಟ್ ಊದುಗಡ್ಡಿ ಬೆಳಗ್ಬಿಟ್ಟು ಪೂಜೆ ಮಾಡಿಕೊಂಡೆ. ಎಲ್ಲ ಆದಮೇಲೆ ನಾನಿಲ್ಲಿ ತರಕಾರಿ ಹೆಚ್ಕೊತಾ ಇದ್ದೀನಿ. ತುಂಬ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ. ಇದರಲ್ಲೂ ಕೂಡ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ. ಟೈಮ್ ಆಗಿಬಿಟ್ಟಿತ್ತು. ನಾನು ಇಲ್ಲಿ ಅಡುಗೆ ಮಾಡ್ತಾ ಇರೋದು ಬಂದು ಬೇಳೆ ಸಾರು, ಅನ್ನ, ಪಾಯಸ, ಪಲಾವು, ಹಾಗೆ ಬೋಂಡ ಆಮೇಲೆ ಹಪ್ಳ, ಇನ್ನೇನು ಮಾಡಿದೆ, ಹೆಸ್ರುಬೇಳೆ ಮಾಡಿದೆ. ಇಷ್ಟು ಐಟಮ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತರಕಾರಿನ. ಇದು ಬಂದು ಫಸ್ಟೇ ನಾನು ಇಟ್ಟಿದ್ದು ಬೇಳೆ ಸಾಂಬಾರಿಗೆ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅಡುಗೆನೂ ಮಾಡಿ ಮುಗಿಸ್ಬಿಡ್ತೀನಿ. ಇದರಲ್ಲಿ ಯಾವುದೇ ರೀತಿ ರೆಸಿಪೀಸ್ ತೋರಿಸಿಲ್ಲ. ಹಾಗೆ ಅಷ್ಟು ಟೈಮು ಇದ್ದಿರಲಿಲ್ಲ ಅಂತ ಹೇಳ್ತೀನಿ. ಒಂದೊಂದೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಬೇಳೆ ಸಾಂಬಾರು ಅಡುಗೆ ಎಲ್ಲ ಫಾಸ್ಟಾಗೆ ಮಾಡಿ ಮುಗಿಸ್ಕೊಂಡೆ. ಓಕೆ, ಇವಾಗ ಅಡುಗೆ ಎಲ್ಲ ಮಾಡಿಕ್ಕಾಗೈತೆ. ಇದರಲ್ಲಿ ಪಾಯಸ, ಬೋಂಡ ಮತ್ತು ಹಪ್ಳ. ಇದು ಬೋಂಡದಿಟ್ಟು ಇನ್ನೂ ಸ್ವಲ್ಪ ಇದೆ, ಊಟಕ್ಕೆ ಕೂತ್ಕೋಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು ಅಂತ. ಇದರಲ್ಲಿ ದೇವ್ರಿಗೆ ಅಂತ ಅನ್ನ ಮಾಡ್ಕೊಂಡಿದ್ದೀನಿ. ಇದು ಸಾಂಬಾರು, ಪಲಾವು, ಮತ್ತು ಇದು ಬಂದು ರಾತ್ರಿ ಅಲ್ಲ, ಇವಾಗ ಮಧ್ಯಾಹ್ನ ಅನ್ನ ಮಾಡ್ಕೊಂಡಿದ್ದು. ನಮ್ಮ ಮನೆಯವ್ರು ಬಂದಿಲ್ಲ, ಅದನ್ನೇ ಸುದ್ದು ಮಾಡಿದ್ರೆ ಆಯಿತು. ಇದರಲ್ಲಿ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಚಿಕ್ಕ ಲೋಟ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಹೆಸ್ರು ಬೇಳೆ ಎಕ್ಸ್ಟ್ರಾ ಇದ್ದಿತ್ತು, ಅದೆಲ್ಲ ಇಟ್ಟಿದ್ದೀನಿ. ಮೊಸರು ಪ್ಯಾಕೆಟ್ ಹಾಗೇ ಐತೆ. ಮೊಸರು ಪ್ಯಾಕೆಟ್ ಹಾಗೆ ಇಟ್ಟಿರೋದ್ರಿಂದ ದೇವರಿಗೆ ಕಲಸಿ ಹಸಿ ಮೊಸರು ಹಾಕೋದು, ಅದಕ್ಕೋಸ್ಕರ. ಇವಾಗ ದೇವ್ರ ಮನೆಯೆಲ್ಲ ರೆಡಿ ಆಗೈತೆ. ಹಾಗೆ ದೇವ್ರ ಹೂವನೂ ಕೊಟ್ಬಿಟ್ಟೈತಿ. ಮೇಲೆ 2 ಹೂವು ಇಟ್ಟಿದ್ದೆ, ಅದು ಇಲ್ಲಿ ಕೆಳಗಡೆ ಬಿದ್ದೋಗ್ಬಿಟ್ಟೈತೆ. ಇವಾಗ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ದೇವ್ರಿಗೆ ಎಡೆ ಹಿಡಿಬೇಕು. ಫಸ್ಟು ಅರಿಶಿನ ಕುಂಕುಮ ಇಟ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ, ಇವಾಗ ಎಲ್ಲ ಆಗಿದೆ ರೆಡಿ. ದೇವ್ರ ಮನೆಗೆ ಸ್ವಲ್ಪ ಲೈಟ್ ಇಲ್ಲ ನಮಗೆ, ಅದಕ್ಕೆ ಮಿಂಚು ಲೈಟ್ ಬಿಟ್ಟಿದ್ದೀನಿ. ಅದು ಅಷ್ಟು ಬೆಳಕು ಕಾಣಿಸ್ತಿಲ್ಲ. ದೀಪ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಕೆಂಡ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಕೆಂಡ ಹಾಕ್ಬೇಕಲ್ವ ದೇವರಿಗೆ, ಅದಕ್ಕೋಸ್ಕರ, ಅಂದರೆ ಧೂಪ ಹಾಕ್ಬೇಕಲ್ವ, ಅದಕ್ಕೆ ಕೆಂಡ ಮಾಡ್ಕೊಳ್ಳೋಕ್ಕೆ ಹೋಗ್ತಾಯಿದ್ದೀನಿ. ಇದನ್ನು ಈಚೆ ಅಂಟಿಸ್ಬಿಟ್ಟು ಇದನ್ನು ಬರೋಣ ಒಳಗಡೆ. ಅಷ್ಟೊತ್ತಿಗೆ ದೀಪ ಎಲ್ಲ ಹಚ್ಚಿ ಇದು ಮಾಡಿ ಲಾಸ್ಟಿಗೆ ಕೆಂಡ ಆಗಿದ ತಕ್ಷಣ ಧೂಪ ಹಾಕೋಕ್ಕೆ ಸರಿ ಹೋಗುತ್ತೆ. ಬನ್ನಿ. ಇವಾಗ ಅಲ್ಲಿ ಕರ್ಪೂರ ಹಾಕಿದ್ದೀನಿ 2. ಗಾಳಿ ತುಂಬ ಐತೆ, ನೋಡೋಣ ಹತ್ತುತ್ತೋ ಹತ್ತಲ್ವೋ ಗೊತ್ತಿಲ್ಲ. ನಮ್ಮ ಪುಣ್ಯ ಹತ್ತಿದ್ರೆ ಸಾಕು.
ನಮ್ಮ ಅಪ್ಪ ಬೇರೆ ಈಚೆ ಹೋಗೈತೆ, ಇಲ್ಲಾಂದರೆ ನಮ್ಮ ಅಪ್ಪನೇ ಅಂಟಿಸ್ತಿತ್ತು. ಟ್ರೈ ಮಾಡೋಣ, ಹತ್ತೋ ಇಲ್ವೋ ನೋಡೋಣ. ಹೇಗೋ ಹತ್ಕೋತೈತೆ, ನೋಡೋಣ. ಫುಲ್ಲು ಕೆಂಡಾಗ್ಬಿಟ್ರೆ ಸಾಕು. ಅದಕ್ಕೆ ಜುಟ್ಟಿರೋ ಅಂಥದ್ದೇನೆ, ಈ ಥರ ಜುಟ್ಟಿರುತ್ತಲ್ಲ ಅದನ್ನೇ ಎತ್ತಿ ಎತ್ತಿ ಇಟ್ಕೋಬೇಕು. ಇಲ್ಲ ಈ ಥರ ಆದರೆ ಜಾಸ್ತಿ ಕಷ್ಟ ಆಗುತ್ತೆ ಎಣ್ಸೋಕ್ಕೆ. ಜುಟ್ಟಿರೋದಾದರೆ ಸ್ವಲ್ಪ ಅದು ಬಗ್ಗಂತ ಹತ್ಕೊಳ್ಳುತ್ತೆ ಜುಟ್ಟು, ಅದರಿಂದ ಜಾಸ್ತಿ ಬೆಂಕಿ ಆಡಿದ್ರೆ ಇದಾಗುತ್ತೆ. ತುಂಬ ಗಾಳಿ ಇದೆ ಮೇಲೆ. ಫೈನಲಿ ಎಲ್ಲ ಆಯಿತು, ಪೂಜೆ ಗೀಜೆ ಎಲ್ಲ ಆಯಿತು. ಅದೆಲ್ಲ ಏನೂ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಕೈಲಿ. ಅದೊಂದೇ ಬೇಜಾರು, ಬಿಕಾಸ್ ತುಂಬ ಟೈಮ್ ಆಗಿದ್ದ ಕಾರಣ ಹಾಗೆ ಇದು ಮಾಡಿದೆ. ಮತ್ತು ಒಬ್ಬಳೇ ಇದ್ದಿದ್ದರಿಂದ ನನಗೆ ಕ್ಯಾಮ್ರಾನು ಒಂದು ಕಡೆ ಫಿಕ್ಸ್ ಮಾಡಿ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಇಲ್ಲಿ ಇದು ಕೆಂಡ ಮಾಡಿದ್ದೆಲ್ಲನೂ ಧೂಪ ಎಲ್ಲ ಹಾಕಿ ನಾನು ಏನೇನು ಅಡುಗೆ ಮಾಡಿದೆ ಅದನ್ನೆಲ್ಲ ಅಲ್ಲಿ ಎಲೆಯಲ್ಲಿ ಹಾಕಿ ದೇವ್ರಿಗೆ ಇಟ್ಟಿದ್ದೀನಿ. ಈಗ ಅಮ್ಮ ಮತ್ತು ನಮ್ಮ ಮನೆಯವರು ಬಂದಮೇಲೆ ಊಟ ಮಾಡೋದಷ್ಟೇ ಬಾಕಿ ಇತ್ತು. ನಮ್ಮ ಮನೆಯವ್ರು ಬಂದು ಊಟ ಎಲ್ಲ ಮಾಡಿ ಹೋಗಿ ಮಲ್ಕೊಂಡ್ರು. ಹಾಗೆ ನಮ್ಮಮ್ಮ ಬರೋದು ಲೇಟ್ ಆಯಿತು. ಹಾಗೆ ನಾನು ನಮ್ಮಮ್ಮ ಕೂತ್ಕೊಂಡು ದೇವ್ರ ಪ್ರಸಾದ ತಿಂತೆ. ಹಾಗೆ ಅಮ್ಮ ಪ್ರಸಾದ ಅಲ್ಲಿ ಇಟ್ಟಿದ್ನಲ್ಲ, ಆ ಪ್ರಸಾದನೆಲ್ಲ ಸ್ವಲ್ಪ ಇಬ್ಬರು ಶೇರ್ ಮಾಡಿಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇದಾಗಿತ್ತು ಸೋಮವಾರದ ವ್ಲಾಗ್. ನಮ್ಮನೆ ಕಾರ್ತಿಕ ಮಾಸ, ಕಡೆ ಕಾರ್ತಿಕ ಹೇಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ವಿಡಿಯೋ. ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗು ನಿಮಗೆ ಮಿಸ್ ಆಗಿರ್ಬೋದು, ಬಟ್ ನೆಕ್ಸ್ಟ್ ಡೇಸಲ್ಲಿ ಆ ಥರ ಆಗೋದಿಲ್ಲ. ಇನ್ನೂ ಬೇಗನೆ ಎಲ್ಲ ಪಿಕಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮ ಮನೆಯ ಕಾರ್ತಿಕ ಸೋಮವಾರದ ಪೂಜೆ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್.